ಉಡುಪಿಯ ಕಾರ್ಕಳದ ಪರಶುರಾಮನಿಗೆ ಇನ್ನೆಷ್ಟು ದೋಖಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಮೋಸ ಆಗಿದೆ ಅನ್ನೋದನ್ನ ಮೊದಲ ದಿನದಿಂದಲೂ TV5 ಎಳೆಯಾಗಿ ನಿಮ್ಮ ಮುಂದೆ ಈ ವಿಚಾರವನ್ನ ಬಿಚ್ಚಿಟ್ಟಿತ್ತು. ಈ ಕಂಚಿನ ಪ್ರತಿಮೆ ಅಂತ ಗ್ಲಾಸ್ ಫೈಬರ್ ಮೂರ್ತಿ ನಿಲ್ಲಿಸಿದ್ದು ನಿಜವಾಯ್ತಾ ಅನ್ನೋದು ಅನುಮಾನ ಬಲವಾಗ್ತಾ ಇದೆ. ಪೊಲೀಸರ ದಾರಿ ತಪ್ಪಿಸೋಕೆ ನಕಲಿ ಗ್ಲಾಸ್ ಫೈಬರ್ ಮೂರ್ತಿ ಸಮುದ್ರ ಪಾಲಾಯ್ತಾ? ಹಗರಣ ಮುಚ್ಚಿ ಹಾಕುವುದಕ್ಕೆ ಸ್ಕೆಚ್ ಹಾಕಿತ್ತ ನಿರ್ಮಿತಿ ಕೇಂದ್ರ? ಇದು ಪ್ರಶ್ನೆ. ಸಮುದ್ರಕ್ಕೆ ಎಸೆದಿದ್ದ ನಕಲಿ ಗ್ಲಾಸ್ ಮೂರ್ತಿ ರಿಕವರಿಯನ್ನ ಮಾಡಿದ ಪೊಲೀಸರು. ಆದ್ರೆ 10 ತಿಂಗಳ ಹಿಂದೆ ನಾಪತ್ತೆಯಾಗಿದ್ದ ಪ್ರತಿಮೆ ಇದಲ್ಲ ಅನ್ನೋ ಅನುಮಾನ ಬೇರೆ. ಮತ್ತೆ 2 ಹೆಚ್ಚುವರಿ ಪಾದಗಳನ್ನ ನಿರ್ಮಿಸಿ ಕಾಂಟ್ರಾಕ್ಟರ್ ಎಡವಟ್ಟು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನೆನ್ನೆ ಬೆಂಗಳೂರಿನ ಕ್ರಿಶಾರ್ಟ್ ವಾರ್ಡ್ನಿಂದ ಪ್ರತಿಮೆಯ ಭಾಗವನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆದ್ರೆ ವಶಕ್ಕೆ ಪಡೆದ ಮೂರ್ತಿಯೇ ಬೇರೆ, ನಾಪತ್ತೆಯಾದ ಮೂರ್ತಿಯೇ ಬೇರೆ. ಎರಡೂ ಮೂರ್ತಿಗಳಿಗೂ ಇದೆ ಅಜಗಜಾಂತರ ವ್ಯತ್ಯಾಸ. ಕಾರ್ಕಳ ಪೊಲೀಸರು ವಶಪಡಿಸಿಕೊಂಡಂತ ಮೂರ್ತಿಯೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಏನೇನು ಮಾಡೋದಕ್ಕೆ ಸಾಧ್ಯವೋ ಆ ಎಲ್ಲಾ ಎಡವಟ್ಟುಗಳನ್ನು ಇಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇದೆ. ನೋಡಿ, ನಿಮ್ಮ TV5 ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತು. ಡೇ 1ನಿಂದಲೂ ಕೂಡ ಇಲ್ಲಿ ಏನೋ ಆಗಿದೆ, ಖಂಡಿತ ಎಡವಟ್ಟಿದೆ ಅನ್ನೋದನ್ನ ಹೇಳಲಾಗಿತ್ತು. ಅಲ್ಲಿ ಹೋಗೋದಕ್ಕೂ ಕೂಡ ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ. ಇಲ್ಲೆಲ್ಲ ಯಾರಿಗೂ ಬರೋಕ್ಕೆ ಎಂಟ್ರಿ ಇಲ್ಲ, ವಾಪಸ್ ಹೋಗಿ ಅಂತ ಕಳಿಸಿದ್ರು. ಇನ್ನು ದೊಡ್ಡ ಟಾರ್ಪಲ್ ಹಾಕೊಂಡು ಬ್ಯಾನರ್ ಹಾಕೊಂಡು ಕದ್ದು ಮುಚ್ಚಿ ಕಾಮಗಾರಿಯನ್ನು ಬೇರೆ ಮಾಡ್ತಾ ಇದ್ರು. ಆಗ್ಲೇ ಗೊತ್ತಾಗಿತ್ತು ಇವ್ರಿಗೇನೋ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಈಗ ಸಾಕಷ್ಟು ಅನುಮಾನ ಹುಟ್ಕೊಳ್ತಾ ಇದೆ ಈ ಪ್ರಕರಣದಲ್ಲಿ. ಇವ್ರು ಏನೋ ಹೇಳಕ್ಕೋಗಿ ಇನ್ನೇನೋ ಮಾಡಿ ತಗ್ಲಾಕೊಳ್ತೀವಿ ಅಂತ ಮತ್ತೆ ಇನ್ನೇನೇನೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಹುಟ್ಕೊಳ್ತಾ ಇದೆ. ಇಲ್ಲಿ ಯಾರ್ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರ್ಯಾರು ನಾಟಕ ಮಾಡಿದ್ದಾರೆ, ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ ಎಲ್ಲವೂ ಕೂಡ ಈಗ ಬಯಲಿಗೆ ಬರಬೇಕು. ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳಿಂದ ಹಿಡಿದು ಇದೊಂದು ದೊಡ್ಡದಾಗಿ ಇನಾಗ್ರೇಷನ್ ಮಾಡ್ತೀವಿ ಅಂತ ಬಂದವರಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಇವಾಗ. ಯಾಕೆ ಅಂದರೆ ಇದು ಜನರ ಭಾವನೆ ಜೊತೆಗೆ ಆಟ ಆಡಿದ್ದು. ಯಾಕೆ ಈ ಥರದ ಕೆಲಸಗಳನ್ನು ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು, ಯಾರು ಮಾಡಿದ್ರು ಎಲ್ಲವೂ ಗೊತ್ತಾಗಬೇಕು. ನೋಡಿ, ಸಾಕಷ್ಟು ಅನುಮಾನ ಬರ್ತಾ ಇದೆ ಈ ವಿಚಾರದಲ್ಲಿ, ಸಾಕಷ್ಟು ಅನುಮಾನ. ನಿರ್ಮಿತಿ ಕೇಂದ್ರ ಅಂತೂ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಕೂಡ ಇದೆ. ಒಮ್ಮೆ ಹೇಳಿದ ಇನ್ನೊಮ್ಮೆ ಹೇಳ್ತಾ ಇಲ್ಲ, ಒಮ್ಮೆ ಇದ್ದಿದ್ದ ಪ್ರತಿಮೆ ಇನ್ನೊಮ್ಮೆ ಇರ್ತಾ ಇಲ್ಲ. ಏನಾಗ್ತಿದೆ ಆ್ಯಕ್ಚುಲ್ ಆಗಿ? ಯಾರನ್ನು ಸೇಫ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಯಾವುದನ್ನು ಮುಚ್ಚುಮರೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಏನು ಹೇಳಕ್ಕೆ ಹೊರಟಿದ್ದಾರೆ, ಇದ್ಯಾವ್ದ್ರ ಬಗ್ಗೆ ಕ್ಲಾರಿಟಿ ಅನ್ನೋದೇ ಸಿಗ್ತಾ ಇಲ್ಲ. ನೋಡಿ, ಉಡುಪಿಯ ಕಾರ್ಕಳ ಪರಶುರಾಮ ಅಲ್ಲಿ ಎಷ್ಟರ ಮಟ್ಟಿಗೆ ಸದ್ದಾಗಿತ್ತು, ಸುದ್ದಿ ಆಗಿತ್ತು ಪಾಸಿಟಿವ್ ಆಗಿ, ಅಷ್ಟಕ್ಕಿಂತ ಡಬಲ್ ಆಗಿ ನೆಗೆಟಿವ್ ಆಗಿ ಈಗ ಸುದ್ದಿ ಆಗ್ತಾ ಇರೋದು. ಕಂಚಿನ ಪ್ರತಿಮೆ ಅಂತ ಹೇಳ್ತಾ ಇದ್ರು. ಆ ಭಾಗದಲ್ಲಿ ಖುಷಿಯ ವಿಚಾರನೆ. ಒಂದು ಧಾರ್ಮಿಕವಾಗಿ ಅವರು ಖುಷಿ ಪಟ್ಟಿರ್ತಾರೆ, ಇನ್ನೊಂದು ಓಕೆ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ ಇಲ್ಲಿ ಈ ಥರದೊಂದಿದ್ರೆ ಅಂತ ಹೇಳಿರ್ತಾರೆ. ಇನ್ಸ್ಪೆಕ್ಷನ್ ಆಗ್ಬೇಕಾದ್ರೆ ಗ್ಲಾಸ್ ಫೈಬರ್ ಮೂರ್ತಿ ಅಂತ ಅವತ್ತು ಬಂದು ಅದನ್ನು ಕತ್ತರಿಸಿ ತಗೊಂಡು ಹೋಗುವಾಗ ಯಾರಿಗೂ ಹಿಂದುತ್ವದ ಭಾವನೆ ಬಂದಿಲ್ಲ. ಪ್ಲಸ್ ಇನ್ನೊಂದು ಬಂದು ಅದನ್ನೇ ಧಾರ್ಮಿಕ ಅನ್ಯ ಧರ್ಮೀಯ ಬಂದು ಸುತ್ತಿಗೆಯಲ್ಲಿ ಹೊಡೆದಾಗ ಪರಶುರಾಮನ ಕಾಲಿಗೆ ಯಾರಿಗೆ ಧಾರ್ಮಿಕ ಭಾವನೆ ಧಕ್ಕೆ ಬಂದಿಲ್ಲ. ಈಗ ಬಂದು ಯಾವಾಗ ಪೊಲೀಸ್ ಅವರ ಕಾರ್ಯಾಚರಣೆ ಮಾಡುವಾಗ ಅವರಿಗೆ ಅವರು ಅದನ್ನು ಮಾಜರ್ ಮಾಡಿ ತಗೊಂಡು ಹೋಗುವ ಪರಶುರಾಮ ಮೂರ್ತಿಯನ್ನು ಅವರು ಅದನ್ನು ಕರೆಕ್ಟ್ ಆಗಿ ಪೂಜೆ ಮಾಡಿಲ್ಲ, ಅದನ್ನು ಭಕ್ತಿಯಲ್ಲಿ ಅದನ್ನು ತಗೊಂಡು ಹೋಗಿಲ್ಲ ಅಂತ ಹೇಳಿ ಕೃಷ್ಣ ನಾಯಕ್ ಅವರು ಹೇಳ್ತಿದ್ದಾರೆ. ನಂದು ಒಂದೇ ಒಂದು ಪ್ರಶ್ನೆ ಅವರ ಹತ್ರ, ಸಪೋಸ್ ಮೂರ್ತಿ ಅಷ್ಟು ಅವರಿಗೆ ಧಾರ್ಮಿಕ ಭಾವನೆ ಅಷ್ಟು ಧಕ್ಕೆ ಇದೆ, ಗ್ಲಾಸ್ ಫೈಬರ್ ಮೂರ್ತಿ ಮಾಡಿದವರು ಅವರಿಗೆ ಎಷ್ಟು ಅವರ ಧಾರ್ಮಿಕತೆ ಇದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಬಂದು ಮೂರ್ತಿಯನ್ನು ಕತ್ತರಿಸಿಕೊಂಡು ತಗೊಂಡು ಹೋಗುವ ಮುಂಚೆ, ಯಾಕಂದ್ರೆ ಅದೊಂದು ಪ್ರತಿಷ್ಠಾಪನೆ ಆಗಿರೋ ಮೂರ್ತಿ, ಅದನ್ನು ಕತ್ತರಿಸಿ ತಗೊಂಡು ಹೋಗುವ ಮುಂಚೆ ಕೃಷ್ಣ ನಾಯಕ್ ಅವರು ಪೂಜೆ ಮಾಡಿ ವಿಧಿವಿಧಾನ ಮಾಡಿ ಜನಗಳನ್ನು ಕರೆದು ಕತ್ತರಿಸಿ ತೆಗಬೇಕಿತ್ತು. ಇವರು ಮಾಡ್ತಿರೋ ಇವರ ಇಂಥ ಚಟುವಟಿಕೆಯಿಂದಾಗಿ ಕಟ್ಟು ಮಾಡಿ ಪರಶುರಾಮನ ಮೂರ್ತಿಯನ್ನು ಕತ್ತರಿಸಿ ತಗೊಂಡು ಹೋಗಿ ಈಗ ಇವರು ಧಾರ್ಮಿಕ ಭಾವನೆ, ಹಿಂದುತ್ವ, ಜಾತಿ ನಡುವೆ ತಂದು ಬೀಜ ಬಿತ್ತುವಂತ ಕೆಲಸ ಮಾಡ್ತಿದ್ದಾರೆ. ಇವರು ನಾವು ಡೇ 1 ಇಂದ ಹೇಳ್ತಿದ್ದೇವೆ, ಈ ಪರಶುರಾಮ ಥೀಮ್ ಪಾರ್ಕ್ ಗ್ಲಾಸ್ ಫೈಬರ್ ಮೂರ್ತಿಯಲ್ಲಿ ಇವರು ಪ್ರೈಮ್ ಸಸ್ಪೆಕ್ಟ್. ಇವರನ್ನು ಫಸ್ಟ್ ಬಂಧನ ಮಾಡಬೇಕು, ಇವರನ್ನು ತನಿಖೆ ಮಾಡಬೇಕು, ಅರುಣ್ ಕುಮಾರ್ ಅನ್ನು ತನಿಖೆ ಮಾಡಬೇಕು. ಇನ್ನು ಇದರಲ್ಲಿ ನಾವು ಹೇಳಿದ ಹಾಗೆ ಇನ್ನೂ ಬೇರೆ ಕೆಲವು ಪಾರ್ಟಿಗಳಿವೆ, ಅವರನ್ನು ತನಿಖೆ ಮಾಡಿ ಪರಶುರಾಮ ದೇವರಿಗೆ ನ್ಯಾಯ ಸಿಗುವಂತ ಕಾರ್ಯ ಪೊಲೀಸ್ ಇಲಾಖೆ ಮಾಡಬೇಕೆಂದು ನನ್ನ ವಿನಂತಿ. ಧನ್ಯವಾದಗಳು. ಪರಶುರಾಮ ಮೂರ್ತಿಯನ್ನು ಕತ್ತರಿಸಿ ಕಾರ್ಕಳದಿಂದ ತಗೊಂಡು ಹೋಗುವಾಗ ನಾವು ಆಲ್ರೆಡಿ ಹೇಳಿದ್ದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಬೇಕಾದ್ರೆ ಗ್ಲಾಸ್ ಫೈಬರ್ ಮೂರ್ತಿ ಅಂತ ಅವತ್ತು ಬಂದು ಅದನ್ನು ಕತ್ತರಿಸಿ ತಗೊಂಡು ಹೋಗುವಾಗ ಯಾರಿಗೂ ಹಿಂದುತ್ವದ ಭಾವನೆ ಬಂದಿಲ್ಲ. ಪ್ಲಸ್ ಇನ್ನೊಂದು ಬಂದು ಅದನ್ನೇ ಧಾರ್ಮಿಕ ಅನ್ಯ ಧರ್ಮೀಯ ಬಂದು ಸುತ್ತಿಗೆಯಲ್ಲಿ ಹೊಡೆದಾಗ ಪರಶುರಾಮನ ಕಾಲಿಗೆ ಯಾರಿಗೆ ಧಾರ್ಮಿಕ ಭಾವನೆ ಧಕ್ಕೆ ಬಂದಿಲ್ಲ. ಈಗ ಬಂದು ಯಾವಾಗ
ಪೊಲೀಸ್ ಅವರ ಕಾರ್ಯಾಚರಣೆ ಮಾಡುವಾಗ ಅವರಿಗೆ ಅವರು ಅದನ್ನು ಮಾಜರ್ ಮಾಡಿ ತಗೊಂಡು ಹೋಗುವ ಪರಶುರಾಮ ಮೂರ್ತಿಯನ್ನು ಅವರು ಅದನ್ನು ಕರೆಕ್ಟ್ ಆಗಿ ಪೂಜೆ ಮಾಡಿಲ್ಲ, ಅದನ್ನು ಭಕ್ತಿಯಲ್ಲಿ ಅದನ್ನು ತಗೊಂಡು ಹೋಗಿಲ್ಲ ಅಂತ ಹೇಳಿ ಕೃಷ್ಣ ನಾಯಕ್ ಅವರು ಹೇಳ್ತಿದ್ದಾರೆ. ನಂದು ಒಂದೇ ಒಂದು ಪ್ರಶ್ನೆ ಅವರ ಹತ್ರ, ಸಪೋಸ್ ಮೂರ್ತಿ ಅಷ್ಟು ಅವರಿಗೆ ಧಾರ್ಮಿಕ ಭಾವನೆ ಅಷ್ಟು ಧಕ್ಕಿದೆ, ಗ್ಲಾಸ್ ಫೈಬರ್ ಮೂರ್ತಿ ಮಾಡಿದವರು ಅವರಿಗೆ ಎಷ್ಟು ಅವರ ಧಾರ್ಮಿಕತೆ ಇದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಬಂದು ಮೂರ್ತಿಯನ್ನು ಕತ್ತರಿಸಿಕೊಂಡು ತಗೊಂಡು ಹೋಗುವ ಮುಂಚೆ, ಯಾಕಂದ್ರೆ ಅದೊಂದು ಪ್ರತಿಷ್ಠಾಪನೆ ಆಗಿರೋ ಮೂರ್ತಿ, ಅದನ್ನು ಕತ್ತರಿಸಿ ತಗೊಂಡು ಹೋಗುವ ಮುಂಚೆ ಕೃಷ್ಣ ನಾಯಕ್ ಅವರು ಪೂಜೆ ಮಾಡಿ ವಿಧಿವಿಧಾನ ಮಾಡಿ ಜನಗಳನ್ನು ಕರೆದು ಕತ್ತರಿಸಿ ತೆಗಬೇಕಿತ್ತು. ಇವರು ಮಾಡ್ತಿರೋ ಇಂಥ ಚಟುವಟಿಕೆಯಿಂದಾಗಿ ಕಟ್ಟು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿನ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ. ಈ ಹಿಂದೆ ಕೂಡ ಅಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ದು ಇದೆ. ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಇಲ್ಲಿ ಜನರಿಗೆ ಹೇಳಿರೋದೊಂದು, ಇಲ್ಲಿ ಮಾಡಿರೋದು ಒಂದು, ಇಲ್ಲಿ ದುಡ್ಡು ಹೊಡೆಯೋ ಕೆಲಸ ಆಗಿದೆ, ಜನರ ಭಾವನೆ ಜೊತೆಗೆ ಆಟ ಆಡುವಂಥ ಕೆಲಸವನ್ನ ಮಾಡಲಾಗಿದೆ ಅಂತ. ಇಡೀ ಪೊಲೀಸ್ ಇಲಾಖೆ ಸೇರಿದಂತೆ ಅಲ್ಲಿನ ಜಿಲ್ಲಾಡಳಿತವೇ ಇವ್ರ ಜೊತೆಗೆ ಶಾಮೀಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿತ್ತು. ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಒಮ್ಮೆ ಹೇಳ್ದಂಗೆ ಇನ್ನೊಮ್ಮೆ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಅದರ ಜೊತೆಗೆ ಬಹಳ ಕದ್ದು ಮುಚ್ಚಿ ವ್ಯವಹಾರಗಳನ್ನು ಮಾಡಿದ್ದನ್ನು ನಾವು ಕೂಡ ಗಮನಿಸಿದ್ವಿ. ಯಾಕಂದ್ರೆ ಅಲ್ಲಿಗೆ ಯಾರನ್ನೂ ಹೋಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಆ ಭಾಗದಲ್ಲಿ ಯಾರಾದರೂ ಓಡಿದ್ರು ಅಂದ್ರೆ ಓಡಿಸ್ತಿದ್ರು. ಯಾಕೆ ಇಲ್ಲಿ ಬಂದಿದ್ದೀರಾ, ಇಲ್ಲಿ ಮೇಲಕ್ಕೆ ಬರಂಗಿಲ್ಲ, ಹಂಗೆ ಹಿಂಗೆ. ಏನಲ್ಲಿ ಯುದ್ಧ ನಡೆಯೋ ಜಾಗನ ಅದು? ಯಾರಾದರೂ ಅಲ್ಲಿ ನೋಡಬೇಕು ಹೆಂಗೆ ನಡೀತಾ ಇದೆ ಅಂತ ಹೋದ್ರೂ ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ. ಆಗಲೇ ಗೊತ್ತಿತ್ತು ಏನೋ ಯಾಮಾರಿಸೋ ಕೆಲಸಗಳು ಆಗ್ತಾ ಇದೆ ಅಂತ. ಯಾರಿಗೂ ಅವಕಾಶ ಕೊಡದೆ, ನೋಡೋದಕ್ಕೂ ಬಿಡದೆ, ಆ ಥರದ್ದೆಲ್ಲ ಕದ್ದು ಮುಚ್ಚಿ ದೊಡ್ಡ ದೊಡ್ಡ ಟಾರ್ಪಲ್ ಹಾಕ್ಕೊಂಡು ಆ ಪ್ರತಿಮೆಯ ಸುತ್ತ ಮುಚ್ಚಿ ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಆ ಪ್ರತಿಮೆಯನ್ನು ಇಳಿಸಿದ್ದಾರೆ. ಅದು ಒಡೆದೋಗಿದೆ, ಅದು ಮುರಿದೋಗಿದೆ. ರಾತ್ರೋರಾತ್ರಿ ಪ್ರತಿಮೆ ಚೇಂಜ್ ಮಾಡ್ತಾರೆ, ಹೊಸ ಪ್ರತಿಮೆ ಹಾಕ್ತಾರೆ, ಹಳೆ ಪ್ರತಿಮೆ ಬಿಸಾಕಿದ್ರು. ಇದೆಲ್ಲವೂ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂಥ ವಿಚಾರಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪರಶುರಾಮನ ಪ್ರತಿಮೆಯ ವಿಚಾರ ಶುರುವಿಂದ ಹಿಡಿದು ಇಲ್ಲಿವರೆಗೂ ಬರೀ ಒಂದಷ್ಟು ಸಮಸ್ಯೆಗಳೇ ಇದೆ, ಏನೋ ಸಾಕಷ್ಟು ಮುಚ್ಚುಮರೆಗಳಾಗ್ತಾ ಇದೆ. ಅಧಿಕಾರಿಗಳನ್ನೂ ಸೇರಿಸಿದಂತೆ, ಜಿಲ್ಲಾಡಳಿತವೂ ಸೇರಿಸಿದಂತೆ ಎಲ್ಲರೂ ಏನೋ ಮುಚ್ಚಿಡುವಂಥ ಕೆಲಸವನ್ನು, ತಾಪೆ ಹಾಕೋ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. TV5 ಕೂಡ ಇದನ್ನು ನಿರಂತರವಾಗಿ ಸುದ್ದಿ ಮಾಡ್ಕೊಂಡು ಬಂದಿದೆ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಈ ಥರದೊಂದು ಕಳ್ಳಾಟ ಆಡ್ತಾ ಇದ್ದಾರೆ, ಪ್ರಾಬ್ಲಮ್ ಏನು ಇವ್ರದ್ದು ಅಂತ? ನೀತಿ ನಿಜವಾಗ್ಲೂ ಸರಿಸುಮಾರು 10 ತಿಂಗಳ ಹಿಂದೆ ಅಲ್ಲಿದ್ದಂತಹ ಮೂರ್ತಿಯ ಅರ್ಧ ಭಾಗ ಏಕಾಏಕಿ ನಾಪತ್ತೆಯಾಗಿತ್ತು. ಆ ಮೂರ್ತಿ ಎಲ್ಲಿ ಹೋಯಿತು, ಏನಾಯಿತು, ಯಾವುದಕ್ಕೂ ಕೂಡ ಒಂದು ರೀತಿಯ ಉತ್ತರ ಇರಲಿಲ್ಲ. ಹೋರಾಟಗಾರರು ಕೂಡ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅನ್ನ ಮಾಡಿ ಅಲ್ಲಿನ ಮೂರ್ತಿಯನ್ನು ತೆರವು ಮಾಡಿ ಅನ್ನುವಂಥ ರೀತಿಯ ಹೋರಾಟಗಳನ್ನೆಲ್ಲ ಮಾಡಿದ್ರು. ಅವರ ಒಂದು ಕಣ್ಣಿಗೆ ಮಣ್ಣೆರಚುವ ರೀತಿಯಲ್ಲಿ ಭರವಸೆಯನ್ನ ನೀಡಿ ಬಳಿಕ ಯಾವುದೇ ರೀತಿ ಇನ್ಸ್ಪೆಕ್ಷನ್ ಅನ್ನ ಮಾಡದೆ TV5 ಯಾವಾಗ ವರದಿಯನ್ನ ಬಿತ್ತಾರ ಮಾಡಿದ್ರು, ಇದಾದ ಬಳಿಕ 3 ದಿನದ ಒಳಗೆ ಅಲ್ಲಿದ್ದಂಥ ಮೂರ್ತಿ ಅನ್ನುವಂಥದ್ದು ನಾಪತ್ತೆ ಆಗುತ್ತೆ. ಅದು ಗ್ಲಾಸ್ ಫೈಬರ್ ಮೂರ್ತಿ ಅನ್ನುವಂಥ ಒಂದು ಅನುಮಾನ ಇತ್ತು. ಈಗ ನಿನ್ನೆ ನಡೆದಂಥ ಒಂದು ಬೆಳವಣಿಗೆಯಲ್ಲಿ ಏಕಾಏಕಿ ಬ್ಯಾಂಗ್ಳೂರಿನಲ್ಲಿ ಆ ಕ್ರಿಶ್ ಆರ್ಟ್ ವರ್ಲ್ಡ್ ಏನಿದೆ ಅಲ್ಲಿಂದ ಆ ಒಂದು ಮೂರ್ತಿಯ ಬಿಡಿ ಭಾಗಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅದನ್ನ ಕಾರ್ಕಳಕ್ಕೆ ತಂದಿದ್ದಾರೆ. ಆ ಕಾರ್ಕಳಕ್ಕೆ ತಂದಂತಹ ಮೂರ್ತಿಯ ಬಿಡಿ ಭಾಗಗಳು ಕಂಚಿನದ್ದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲೊಂದು ಸಂಶಯ ಮೂಡುವಂತದ್ದು, ಆ ಹಿಂದೆ ಏನು ನಾಪತ್ತೆ ಆಗಿತ್ತು ಗ್ಲಾಸ್ ಫೈಬರ್ನದ್ದು ಅನ್ನುವಂತಹ ಮೂರ್ತಿ, ಅದು ಇದಲ್ಲ ಅನ್ನುವಂಥ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಆ ನಿನ್ನೆ ತಂದಂತ ಬಿಡಿ ಭಾಗಗಳಲ್ಲಿ 2 ಪಾದಗಳು ಕಾಣಸಿಕ್ಕಿವೆ, ಕಂಚಿನ 2 ಪಾದಗಳು ಕಾಣಸಿಕ್ಕಿವೆ. ಆದ್ರೆ ಈಗಲೂ ಕೂಡ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಆ 2 ಪಾದಗಳು ಈಗಲೂ ಇದೆ. ಪರಶುರಾಮ ಮೂರ್ತಿಗೆ 2 ಪಾದಗಳು ಈಗಲೂ ಇದೆ. ಸೊ ಇದು ಇನ್ನೊಂದು ಅನುಮಾನಕ್ಕೆ ಎಲ್ಲೋ ಒಂದು ಕಡೆ ಕಾರಣವಾಗ್ತಾ ಇದೆ. ಅಂದ್ರೆ ರಾತ್ರೋರಾತ್ರಿ ಕಂಚಿನ ಪ್ರತಿಮೆಯನ್ನ, ಅಸಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ನಕಲಿ ಇದ್ದ ಜಾಗದಲ್ಲಿ ಅದನ್ನ ರಾತ್ರೋರಾತ್ರಿ ಅಳವಡಿಸಿ ಮುಂದಿನ ದಿನಗಳಲ್ಲಿ ನಾವು ಹಗರಣವನ್ನ ಮಾಡಲಿಲ್ಲ, ಯಾವುದೇ ರೀತಿಯ ನಕಲಿ ಮೂರ್ತಿಯನ್ನು ಅಳವಡಿಸಲಿಲ್ಲ ಅನ್ನುವಂಥ ರೀತಿ ಏನೋ ಪ್ರೂವ್ ಮಾಡೋದಕ್ಕೆ ಜಿಲ್ಲಾಡಳಿತ ಸಹಿತ ಕೆಲವೊಂದು ಜನಪ್ರತಿನಿಧಿಗಳು ಮುಂದಾಗಿದ್ದಾರಾ ಅನ್ನುವಂಥ ಒಂದು ಅನುಮಾನಕ್ಕೆ ಸದ್ಯದ ಈ ಒಂದು ಬೆಳವಣಿಗೆ ಕಾಡ್ತಾ ಇದೆ. ಆದ್ರೆ ಇಲ್ಲೂ ಕೂಡ ನಿರ್ಮಿತಿ ಕೇಂದ್ರ ಸೇರಿದಂತೆ ಕ್ರಿಶ್ ಆರ್ಟ್ ವರ್ಲ್ಡ್ ಒಂದು ಎಡವಟ್ಟನ್ನ ಕೂಡ ಮಾಡಿಕೊಂಡಿರುವಂತದ್ದು. 2 ಪಾದವನ್ನ ಹೆಚ್ಚುವರಿಯಾಗಿ ಅವರು ಮಾಡಿದ್ದಾರೆ. ಅಂದ್ರೆ ಈಗ ಉಮಿಕಲ್ ಬೆಟ್ಟದ ಮೇಲೆ ಒಂದು ಪಾದ ಇದೆ ಪರಶುರಾಮ ಅಂತ, ಅದರೊಟ್ಟಿಗೆ ಈಗ ನಿನ್ನೆ ಬಂದಂತ ಬಿಡಿ ಭಾಗಗಳಲ್ಲೂ ಕೂಡ 2 ಪಾದ ಕಾಣಸಿಕ್ಕಿರುವಂತದ್ದು. ಹಾಗಾದ್ರೆ ಈ ಪಾದ ಎಲ್ಲಿಂದ ಬಂತು, ಯಾಕೆ ಬಂದಿದೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಇದಲ್ಲದೆ ಈ ಹಿಂದೆ ಕೂಡ ಪರಶುರಾಮ ಪ್ರತಿಮೆಯನ್ನ ಕಾರ್ಕಳಕ್ಕೆ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ದಾಖಲೆಗಳು ಇಲ್ಲ. ಅಂತ ಒಂದು ದೊಡ್ಡ ಗಾತ್ರದ ಪ್ರತಿಮೆಯನ್ನು ತರಬೇಕು ಅಂದ್ರೆ ಇ-ವೇ ಬಿಲ್ ಎಲ್ಲ ಬೇಕಾಗುತ್ತೆ. ಆ ರೀತಿಯ ಇ-ವೇ ಬಿಲ್ ಕೂಡ ಇದೆ. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಗ್ಲಾಸ್ ಫೈಬರ್ ನದ್ದು ಅನ್ನುವಂತಹ ಮೂರ್ತಿಯನ್ನ ಸಮುದ್ರಕ್ಕೆ ಬಿಸಾಕಲಾಯ್ತಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದರೊಂದಿಗೆ ನಿನ್ನೆ ಕಾಣಸಿಕ್ಕಂತ ಬಿಡಿ ಭಾಗಗಳನ್ನ ಕಂಡಂತ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಇದ್ದಂತ ಆ ಒಂದು ವಿಗ್ರಹಕ್ಕೂ ಈಗ ಕಾಣಸಿಕ್ಕಿರುವಂತ ಈ ಬಿಡಿ ಭಾಗಕ್ಕೂ ಕೂಡ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಉಡುಪಿ ಜಿಲ್ಲಾಡಳಿತ ಸೇರಿದಂತೆ ನಿರ್ಮಿತಿ ಕೇಂದ್ರ ಅಸಲಿ ಪ್ರತಿಮೆಯನ್ನ ಅಲ್ಲಿ ಪ್ರತಿಷ್ಠಾಪಿಸಿ ನಮ್ದೇನು ತಪ್ಪೇ ನಡೆದಿಲ್ಲ, ನಾವು ಯಾವುದೇ ರೀತಿಯ ಹಗರಣವನ್ನ ಮಾಡಲಿಲ್ಲ ಅನ್ನುವಂಥ ಪ್ರಯತ್ನದಲ್ಲಿತ್ತ. ಇದೆಲ್ಲ
ಇದೆಲ್ಲವೂ ಕೂಡ ಈಗ ಸಾಕಷ್ಟು ಸಂಶಯಕ್ಕೆ ಕಾರಣವಾಗಿದೆ. ಈಗಾಗಲೇ ಆ ಬಿಡಿ ಭಾಗಗಳು ಪೊಲೀಸರ ವಶದಲ್ಲಿದೆ, ಆ ಪೊಲೀಸರ ಸರ್ಪಗಾವಲಿನಲ್ಲಿದೆ. ಇನ್ನು ತನಿಖೆ ಮುಂದುವರಿಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ಬಿಡ